ಇನ್ನು ಶಾಸಕ ರಾಜು ಕಾಗೆ ಮಗಳಿಗೆ ಸಂದೇಶ ಕಳುಹಿಸಿದ್ದಕ್ಕೆ ಯುವಕ ಹಾಗೆ ಆತನ ತಾಯಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಮಾರಣಾಂತಿಕವಾಗಿ ಯುವಕ ಹಾಗೆ ಆತನ ತಾಯಿಯ ಮೇಲೆ ಶಾಸಕ ರಾಜು ಕಾಗೆ ಸಂಬಂಧಿಕರು ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಇನ್ನು ರಾಜು ಕಾಗೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಕ್ಷೇತ್ರದ ಶಾಸಕ. ಉಗರಖುರ್ದ ನಿವಾಸಿ ವಿವೇಕ್ ಶೆಟ್ಟಿ ಹಾಗೆ ಆತನ ತಾಯಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ ಇದೀಗ ಕೇಳಿಬಂದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಉಗಾರಖುರ್ದ ಗ್ರಾಮದ ವಿವೇಕ್ ಶೆಟ್ಟಿ ಹಾಗೆ ತಾಯಿ ಉಜ್ವಲಾ ಶೆಟ್ಟಿ ಮೇಲೆ ಗಂಭೀರವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋ ಆರೋಪ ರಾಜು ಕಾಗೆ ಅವರ ಸಂಬಂಧಿಕರ ಮೇಲೆ ಕೇಳಿಬಂದಿದೆ. ಸೋದರ ಸಿದ್ದಗೌಡ ಕಾಗೆ ಈ ಒಂದು ಹಲ್ಲೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಗಾಯಾಳು ವಿವೇಕ್ ಹಾಗೆ ಆತನ ತಾಯಿ ಮಾಡ್ತಾ ಇದ್ದಾರೆ. ಇನ್ನು ಆಸ್ಪತ್ರೆಗೆ ಇವರಿಬ್ಬರನ್ನ ಕೂಡ ದಾಖಲು ಮಾಡಲಾಗಿತ್ತು. ಜನವರಿ 1ನೇ ತಾರೀಕು ಬೆಳಗ್ಗೆ 8 ಗಂಟೆಗೆ ಈ ಘಟನೆ ನಡೆದಿದೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಶಾಸಕ ರಾಜು ಕಾಗೆ ಸಂಬಂಧಿಕರು ಯುವಕನೊಬ್ಬನ ಮೇಲೆ ಹಾಗೆ ಆತನ ತಾಯಿಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋ ಗಂಭೀರ ಆರೋಪ ಇದೀಗ ಕೇಳಿಬಂದಿದೆ. ರಾಜು ಅವರ ಮಗಳಿಗೆ ಸಂದೇಶ ಕಳುಹಿಸಿದ್ದ ಅನ್ನೋ ಕಾರಣಕ್ಕೆ ಯುವಕ ಹಾಗೆ ಆತನ ತಾಯಿಯ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಇದೀಗ ಕೇಳಿಬಂದಿದೆ. ಅದರಲ್ಲೂ ಕೂಡ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಶಾಸಕ ರಾಜು ಕಾಗೆ ಬೆಂಬಲಿಗರು ಅನ್ನೋ ಆರೋಪ ಕೇಳಿಬರ್ತಾ ಇದೆ. ರಾಜು ಕಾಗೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಕ್ಷೇತ್ರದ ಶಾಸಕರು. ಇವರ ಸಹೋದರ ಹಾಗೆ ಅವರ ಬೆಂಬಲಿಗರು ಸೇರಿ ಯುವಕ ಹಾಗೆ ಯುವಕನ ತಾಯಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಕೆಲ ಸಿಸಿಟಿವಿ ಫುಟೇಜ್ಗಳು ಕೂಡ ಲಭ್ಯವಾಗಿರುವುದು ಅದನ್ನ ಕೂಡ ಗಮನಿಸಬಹುದಾಗಿದೆ. ರಾಜು ಕಾಗೆ ಮಗಳಿಗೆ ಸಂದೇಶವನ್ನ ಫೇಸ್ಬುಕ್ನಲ್ಲಿ ಕಳುಹಿಸಿದ ಅನ್ನೋದಕ್ಕೆ ಆಕ್ರೋಶಗೊಂಡು ರಾಜು ಕಾಗೆ ಹಾಗೆ ಅವರ ಬೆಂಬಲಿಗರು ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರೋದು. ಯುವಕ ಹಾಗೆ ಯುವಕನ ತಾಯಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ರಾಜು ಕಾಗೆ ಅವರ ಬೆಂಬಲಿಗರು ಸಂಬಂಧಿಕರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಸಿಸಿಟಿವಿ ಫುಟೇಜ್ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಲಭ್ಯ ಆಗಿದೆ. ಸದ್ಯಕ್ಕೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ, ಹೀಗಾಗಿ ಅವರನ್ನ ಆಸ್ಪತ್ರೆಗೆ ಕೂಡ ದಾಖಲು ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಸಿಸಿಟಿವಿ ಫುಟೇಜ್ ಅಲ್ಲಿ ಗಮನಿಸ್ತಾ ಇದ್ರಿ, ಯುವಕನನ್ನ ಎಳೆದುಕೊಂಡು ಹೋಗ್ತಾ ಇರೋದಂತೂ ಸ್ಪಷ್ಟವಾಗಿದೆ. ಹಾಗೆ ಮಹಿಳೆಯೊಬ್ಬರ ಮೇಲೆ ಕೈ ಮಿಲಾಯಿಸುವಂತಹ ಪ್ರವೃತ್ತಿಗೆ ಕೂಡ ಮುಂದಾಗಿರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ರೀತಿಯ ಒಂದು ಗಂಭೀರ ಆರೋಪ ಶಾಸಕ ರಾಜು ಕಾಗೆ ಅವರ ಮೇಲೆ ಕೇಳಿಬಂದಿರೋದು. ಈ ರೀತಿ ಮನೆಗೆ ನುಗ್ಗಿ ಯುವಕ ಹಾಗೆ ಆತನ ತಾಯಿಯ ಮೇಲೆ ಹಲ್ಲೆ ಮಾಡಿರೋದು ಶಾಸಕ ರಾಜು ಕಾಗೆ ಅವರ
ಸಂಬಂಧಿಕರು ಅಂತ ಹೇಳಲಾಗ್ತಾ ಇದೆ. ಅದೇ ರಾಜು ಕಾಗೆ ಅವರ ಸಂಬಂಧಿಕರೇ ಇವರೆಲ್ಲ ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇರೋದು. ರಾಜು ಕಾಗೆ ಅವರ ಮಗಳಿಗೆ ಏನು ಫೇಸ್ಬುಕ್ ಮೂಲಕ ಸಂದೇಶವನ್ನ ರವಾನೆ ಮಾಡಿದ್ದ ಅನ್ನೋ ಕಾರಣಕ್ಕೆ ಈ ಯುವಕನ ಮೇಲೆ ಹಾಗೆ ಆತನ ತಾಯಿಯ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ರಾಜು ಕಾಗೆ ಸಂಬಂಧಿಕರು ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಪೂರಕವಾಗಿರುವ ಸಿಸಿಟಿವಿ ಫುಟೇಜ್ ಅನ್ನ ಕೂಡ ಗಮನಿಸಬಹುದಾಗಿದೆ. ಆ ಯುವಕನನ್ನ ಹೊತ್ತೊಯ್ತಾ ಇರುವುದನ್ನ ಕೂಡ ಗಮನಿಸಬಹುದು. ಒಂದಿಡೀ ಗ್ಯಾಂಗ್ ನುಗ್ಗುತ್ತೆ, ಮನೆಯ ಒಳಗಡೆ ಹೋಗಿ ಕೆಲ ಹೊತ್ತಿನ ನಂತರ ಯುವಕನನ್ನ ಹೊರಗಡೆ ಎಳ್ಕೊಂಡು ಬರ್ತಾರೆ. ನಂತರ ಆತನ ತಾಯಿಯ ಮೇಲೆ ಕೂಡ ಹಲ್ಲೆ ಮಾಡಲಿಕ್ಕೆ ಮುಂದಾಗಿರುವುದನ್ನ ಸಿಸಿಟಿವಿ ಫುಟೇಜ್ ನಲ್ಲಿ ಗಮನಿಸಬಹುದಾಗಿದೆ. ಇವರೆಲ್ಲರೂ ಕೂಡ ಅಂದ್ರೆ ಏನು ಯುವಕ ಹಾಗೆ ಆತನ ತಾಯಿಯ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ, ಅವರೆಲ್ಲರೂ ಕೂಡ ರಾಜು ಕಾಗೆ ಸಂಬಂಧಿಕರು ಅಂತ ಹೇಳಲಾಗ್ತಾ ಇದೆ. ರಾಜು ಕಾಗೆ ಅವರ ಮಗಳಿಗೆ ಸಂದೇಶವನ್ನ ಕಳುಹಿಸಿದ್ದ ಫೇಸ್ಬುಕ್ ನಲ್ಲಿ ಆ ಕಾರಣಕ್ಕೆ ಈ ರೀತಿ ಗೂಂಡಾವರ್ತನೆಯನ್ನ ತೋರಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಸದ್ಯಕ್ಕೆ ಗಂಭೀರವಾಗಿ ಗಾಯಗೊಂಡಿರುವ ಯುವಕ ವಿವೇಕ್ ಶೆಟ್ಟಿ ಹಾಗೂ ಆತನ ತಾಯಿ ಉಜ್ವಲಾ ಶೆಟ್ಟಿಯನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಜನವರಿ 1ರಂದು ನಡೆದಿರುವ ಘಟನೆ ಇದು ತಡವಾಗಿ ಬೆಳಕಿಗೆ ಬಂದಿದೆ. ಸಿಸಿಟಿವಿ ಫುಟೇಜ್ ಅಲ್ಲಂತೂ ಸ್ಪಷ್ಟವಾಗಿದೆ. ವಿವೇಕ್ ಶೆಟ್ಟಿ ಹಾಗೂ ಆತನ ತಾಯಿಯ ಮೇಲೆ ಒಂದು ಗ್ಯಾಂಗ್ ಹಲ್ಲೆಯನ್ನ ನಡೆಸಿರುವುದು. ಆದ್ರೆ ಆರೋಪ ಕೇಳಿ ಬಂದಿರುವುದು ರಾಜು ಕಾಗೆ ಅವರ ಸಂಬಂಧಿಕರು ಇವರೆಲ್ಲ ಅಂತ ಹೇಳಿ. ಇದಕ್ಕೆ ಸ್ಪಷ್ಟನೆಯನ್ನ ಬಹುಶಃ ರಾಜು ಕಾಗೆ ಅವರೇ ನೀಡಬೇಕಾಗುತ್ತೆ. ಆದ್ರೆ ಬಂದಿರುವ ಮಾಹಿತಿಯಂತೂ ರಾಜು ಕಾಗೆ ಅವರ ಮಗಳಿಗೆ ಸಂದೇಶ ಕಳುಹಿಸಿದ್ದ ಅನ್ನೋ ಕಾರಣಕ್ಕೆ ಈ ಹುಡುಗ ಅಂದ್ರೆ ವಿವೇಕ್ ಶೆಟ್ಟಿ ಅನ್ನೋ ಯುವಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನೋದು, ಜೊತೆಗೆ ಆತನ ತಾಯಿ ಉಜ್ವಲಾ ಶೆಟ್ಟಿ ಮೇಲೆ ಕೂಡ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇನ್ನು ಹಲ್ಲೆ ನಡೆಸಿದವರು ರಾಜು ಕಾಗೆ ಅವರ ಗ್ಯಾಂಗ್ ಅಂದ್ರೆ ಅವರ ಸಂಬಂಧಿಕರು ಅನ್ನೋ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಉಗಾರಖುರ್ದ ಗ್ರಾಮದ ವಿವೇಕ್ ಶೆಟ್ಟಿ ಹಾಗೆ ಆತನ ತಾಯಿ ಉಜ್ವಲಾ ಶೆಟ್ಟಿ ಮೇಲೆ ಗಂಭೀರವಾಗಿ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿರೋದು. ರಾಜು ಕಾಗೆ ಸಹೋದರ ಸಿದ್ದಗೌಡ ಕಾಗೆ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಶಾಸಕ ರಾಜು ಕಾಗೆ ಅವರ ಸಂಬಂಧಿಕರು ಹಲ್ಲೆ ನಡೆಸಿದ್ದಾರೆ ಯುವಕ ವಿವೇಕ್ ಶೆಟ್ಟಿ ಹಾಗೆ ಆತನ ತಾಯಿ ಮೇಲೆ ಅನ್ನೋ ಆರೋಪ. ಏನ್ ಡೀಟೇಲ್ಸ್ ಇದೆ ಈ ಬಗ್ಗೆ? ಏನು ಸ್ಮಿತಾ, ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಉಗಾರಖುರ್ದ ಗ್ರಾಮದ ನಿವಾಸಿಯಾಗಿರುವಂತಹ ವಿವೇಕ್ ಶೆಟ್ಟಿ ಮತ್ತು ಈತನ ತಾಯಿ ಉಜ್ವಲಾ ಶೆಟ್ಟಿ ಅವರ ಮೇಲೆ ಕಾಗವಾಡ ಮತಕ್ಷೇತ್ರದ ಶಾಸಕ ರಾಜು ಕಾಗೆ ಅವರ ಸಹೋದರ ಸಿದ್ದಗೌಡ ಕಾಗೆ ಮತ್ತು ಈ ಕಾಗೆ ಅವರ ಕುಟುಂಬದವರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತದ್ದು. ಜನವರಿ 1ರಂದು ಬೆಳಗ್ಗೆ 8 ಗಂಟೆ ಸುಮಾರು ಏನು ರಾಜು ಕಾಗೆ ಅವರ ಪುತ್ರಿ ತೃಪ್ತಿ ಕಾಗೆ ಸೇರಿದಂತೆ 11ಕ್ಕೂ ಹೆಚ್ಚು ಜನರು ದೊಣ್ಣೆ ಹಾಗೂ ಕುಡುಗೋಲಿನಿಂದ ವಿವೇಕ್ ಶೆಟ್ಟಿ ಅವರ ಮನೆಗೆ ನುಗ್ಗಿ ಹಲ್ಲೆಯನ್ನು ಮಾಡಿರುವಂತ ಘಟನೆ ನಡೆದಿರುವಂತದ್ದು. ಈ ಸಂದರ್ಭದಲ್ಲಿ ವಿವೇಕ್ ಶೆಟ್ಟಿ ಅವರ ಕಾಲು ಮತ್ತು ಕೈಗೆ ಗಂಭೀರವಾದ ಗಾಯ ಆಗಿದ್ದು, ಅಲ್ಲದೆ ಅವರ ತಾಯಿ ಉಜ್ವಲಾ ಶೆಟ್ಟಿ ಅವರಿಗೂ ಕೂಡ ಕೈ ಮತ್ತು ಕತ್ತು ಇಸ್ಕಲು ಬಂದಿದ್ರು ಅನ್ನುವಂತ ಆರೋಪವನ್ನು ಅವರು ಮಾಡ್ತಾ ಇರುವುದು. ಈಗಾಗಲೇ ಹಲ್ಲೆಗೊಳಗಾಗಿರುವಂತ ವಿವೇಕ್ ಶೆಟ್ಟಿ ಅವರನ್ನ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿರುವಂತಹ ಮಿರಜ್ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಾ ಇದ್ದು, ಹಲ್ಲೆಗೊಳಗಾದ ವಿವೇಕ್ ಶೆಟ್ಟಿ ಏನು ಶಾಸಕ ರಾಜು ಕಾಗೆ ಅವರ ಪುತ್ರಿ ತೃಪ್ತಿ ಎಂಬುವವರಿಗೆ ಫೇಸ್ಬುಕ್ ನಲ್ಲಿ ಅವಾಚ್ಯವಾಗಿ ಸಂದೇಶ ಹಾಕಿದ್ರು, ಹಾಗಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಅನ್ನುವಂತ ಸುಳ್ಳು ಆರೋಪವನ್ನು ನನ್ನ ಮೇಲೆ ಅವರು ಮಾಡ್ತಾ ಇದ್ದಾರೆ ಅಂತ ವಿವೇಕ್ ಶೆಟ್ಟಿ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಈ ಕುರಿತು ತಾನು ಯಾವುದೇ ಸಂದೇಶವನ್ನು ಫೇಸ್ಬುಕ್ ನಲ್ಲಿ ಹಾಕದೇ ಇರುವುದಾಗಿ ವಿವೇಕ್ ಶೆಟ್ಟಿ ಹೇಳ್ತಾ ಇದ್ರು. ಅಲ್ಲದೆ ವಿವೇಕ್ ಶೆಟ್ಟಿ ಅವರ ಕಾಲು ಮೂಳೆ ಮುರಿತವಾಗಿದ್ದು, ಕೈಗೂ ಕೂಡ ಗಂಭೀರ ಗಾಯವಾಗಿರುವಂತದ್ದು. ಹೀಗಾಗಿ ಘಟನೆ ನಡೆದ ದಿನದಂದೇ ಮಿರಾಜಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ವಿವೇಕ್ ಶೆಟ್ಟಿ ಮತ್ತು ಇವರ ತಾಯಿ ಉಜ್ವಲಾ ಶೆಟ್ಟಿ ಅವರು ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವಂತದ್ದು. ಈಗಾಗಲೇ ಹಲ್ಲೆಗೊಳಗಾಗಿರುವ ವಿವೇಕ್ ಶೆಟ್ಟಿ ಅವರು ಚೇತರಿಸಿಕೊಳ್ತಾ ಇದ್ದು, ಹಲ್ಲೆಗೊಳಗಾದ ಏನು ವಿವೇಕ್ ಅವರ ತಾಯಿ ಉಜ್ವಲಾ ಅವರಿಗೂ ಕೂಡ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದು ಮತ್ತು ಕತ್ತು ಇಸ್ಕಲು ಪ್ರಯತ್ನ ಮಾಡಿದ್ದು, ಏನು ಕೊಲೆ ಮಾಡಲು ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನುವಂತ ಆರೋಪವನ್ನು ಅವರು ಮಾಡ್ತಾ ಇದ್ದು. ಆದ್ರೆ ಈ ಕುರಿತು ತಾವು ಕಾಗವಾಡ ತಮ್ಮ ವ್ಯಾಪ್ತಿಯಲ್ಲಿ ಬರುವಂತಹ ಕಾಗವಾಡ ಪೊಲೀಸ್ ಠಾಣೆಗೆ ಯಾವುದೇ ಮಾಹಿತಿಯನ್ನು ತಿಳಿಸಿಲ್ಲ. ಯಾಕಂತಂದ್ರೆ ಶಾಸಕರು ಇರೋದ್ರಿಂದ ಶಾಸಕರ ಸಂಬಂಧಿಗಳು ಹಲ್ಲೆ ಮಾಡಿರೋ ಕಾರಣವಾಗಿ ಈ ಪ್ರಕರಣ ಮುಚ್ಚಿ ಹಾಕಬಹುದು ಮತ್ತು ತಮ್ಮ ಮೇಲೆ ಏನು ಜೀವ ಭಯ ಇತ್ತು. ಹೀಗಾಗಿ ಶಾಸಕರಿಂದ ತಮಗೆ ಪ್ರಾಣ ಭಯ ಇದ್ದ ಕಾರಣವಾಗಿ ನೇರವಾಗಿ ನಾವು ಆಸ್ಪತ್ರೆಗೆ ದಾಖಲಾಗಿರುವಂತದ್ದು. ನನ್ನ ಏಳಿಗೆಯನ್ನು ಸಹಿಸದೆ ಈ ಒಂದು ಘಟನೆಯನ್ನು ಮಾಡಿರುವಂತದ್ದು. ಫೇಸ್ಬುಕ್ ನಲ್ಲಿ ತಾನು ಅವರ ಮಗಳಿಗೆ ಸಂದೇಶವನ್ನು ಹಾಕಿರುವಂತದ್ದು, ಅವರು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಏನು ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇರುವಂತ ವಿವೇಕ್ ಶೆಟ್ಟಿ ಅವರು ಹೇಳ್ತಾ ಇರುವಂತದ್ದು. ಈ ಕುರಿತು ಸಾಕಷ್ಟು ಏನು ಸಿಸಿ ಕ್ಯಾಮೆರಾದಲ್ಲಿ ದೃಶ್ಯಗಳು ಸೆರೆಯಾಗಿರುವಂತದ್ದು. ಏನು ಈ ಕುರಿತು
ಶಾಸಕರು ಈ ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ ಮತ್ತು ಈಗ ಘಟನೆ ನಡೆದು ಇವತ್ತಿಗೆ 9 ದಿನಗಳು ಗತಿಸಿರುವಂತದ್ದು. ಆದ್ರೆ ಅದು ಘಟನೆ ಇಂದು ಬೆಳಕಿಗೆ ಬಂದಿರುವಂತದ್ದು. ಸುಕನ್ ಚಂದ್ರಶೇಖರ್, ಜೊತೆಗೆ ಈಗ ಸಿಸಿಟಿವಿ ಫುಟೇಜ್ ಲಭ್ಯವಾಗಿದೆಯಲ್ಲ, ಇದರಲ್ಲಿ ರಾಜು ಕಾಗೆ ಅವರ ಸಹೋದರ ಹಾಗೆ ಅವರ ಮಗಳಿರೋದು ಸ್ಪಷ್ಟವಾಗಿದೆಯಾ ಅಂತ ಹೇಳಿ? ಹೌದು ಸ್ಮಿತಾ, ಏನೋ ಅವರ ಮಗಳ ತೃಪ್ತಿ ಮತ್ತು ಏನು ರಾಜು ಕಾಗೆ ಅವರ ಸಹೋದರ ಸಿದ್ದಗೌಡ ಕಾಗೆ ಮತ್ತು ಅವರ ಏನು ರಾಜು ಕಾಗೆ ಅವರಿದ್ದಾರೆ. ಅವರು ಏನು ಕಾಗೆ ಕುಟುಂಬ ಬಹಳಷ್ಟು ಜನರು ಏನು ಉಗಾರ ಗ್ರಾಮದಲ್ಲೇ ವಾಸ ಮಾಡ್ತಾ ಇದ್ರು. ಕಾಗೆ ಅವರ ನಿವಾಸ ಕೂಡ ಉಗಾರ ಗ್ರಾಮದಲ್ಲಿ ಇರುವಂತದ್ದು ಮತ್ತು ವಿವೇಕ್ ಶೆಟ್ಟಿ ಅವರ ಮನೆ ಕೂಡ ಅದೇ ಗ್ರಾಮದಲ್ಲಿ ಇರುವಂತದ್ದು. ಹೀಗಾಗಿ ಈ ವಿವೇಕ್ ಶೆಟ್ಟಿ ಅವರು ಏನು ಕಾಗೆಯವರ ಪುತ್ರಿಗೆ ಏನು ಸಂದೇಶವನ್ನ ಫೇಸ್ಬುಕ್ ನಲ್ಲಿ ಸಂದೇಶವನ್ನ ಹಾಕಿರೋದೇ ಈ ಘಟನೆಗೆ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ಘಟನೆಗೆ ನನ್ನ ರಾಜಕೀಯ ಏನು ಬೆಳೀತಾ ಇರೋದನ್ನ ಸಹಿಸದೆ ಅವರು ಈ ತರನಾಗಿ ಹಲ್ಲೆ ಮಾಡಿದ್ರೆ ಅಂತ ಅನ್ನುವಂತ ಸಮಜಾಯಿಷನ್ನ ವಿವೇಕ್ ಶೆಟ್ಟಿ ಅವರು ಕೊಡ್ತಾ ಇದ್ದು. ಈ ಸಂದರ್ಭದಲ್ಲಿ ಏನು ಘಟನೆ ನಡೆದಿತ್ತು ಆ ಸಂದರ್ಭದಲ್ಲಿ ಏನು ತೃಪ್ತಿ ಕಾಗೆ ಅವರ ತಾಯಿ ಹಾಗೂ ರಾಜು ಕಾಗೆ ಅವರ ಸಹೋದರ ಏನು ಸಿದ್ದಗೌಡ ಕಾಗೆ, ಗಜಾನನ ಕಾಗೆ, ಮಹಾದೇವ್ ಕಾಗೆ ಸೇರಿದಂತೆ ಸುಮಾರು 9 ಜನ ಪುರುಷರು ಮತ್ತು 2 ಮಹಿಳೆಯರು ಸೇರಿಕೊಂಡು ಏನು ವಿವೇಕ್ ಶೆಟ್ಟಿ ಅವರ ಮನೆಗೆ ಬೆಳಗಿನ ಜಾವ ನುಗ್ಗಿರುವಂತಹದ್ದು. ಇವರ ಮನೆ ಕೆಳಗಡೆ ಏನು ಇವರ ತಂದೆಯವರು ನಡೆಸ್ತಾ ಇರುವಂತ ಶಾಪ್ ಇದೆ. ಮೇಲ್ಗಡೆ ಇವರು ಏನು ವಿವೇಕ್ ಶೆಟ್ಟಿ ಅವರು ವಾಸ ಮಾಡ್ತಾ ಇರುವಂತ ಮನೆ ಇರುವ ಕಾರಣದಿಂದ ಅಲ್ಲಿ ಸಿಸಿ ಕ್ಯಾಮೆರಾವನ್ನು ಅಳವಡಿಸಿದ್ರು. ಹೀಗಾಗಿ ಸಿಸಿ ಕ್ಯಾಮೆರಾದಿಂದ ಇವರು ಹಲ್ಲೆ ಮಾಡಿರುವಂತಹದ್ದು ಈಗ ಘಟನೆ ಬೆಳಕಿಗೆ ಬಂದಿರುವಂತದ್ದು. ಈ ಸಂದರ್ಭದಲ್ಲಿ ಏನು ಫೇಸ್ಬುಕ್ ನಲ್ಲಿ ನನಗೆ ಏನು ಅವಾಚ್ಯವಾಗಿ ನಿಂದನೆ ಮಾಡಿರುವಂತದ್ದು ಮತ್ತು ಬೇರೆ ಬೇರೆ ತರನಾದ ಸಂದೇಶಗಳನ್ನು ಹಾಕಿದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ತಾ ಏನು ತೃಪ್ತಿ ಆಕೆಯು ಸಹಿತ ಘಟನೆಯಲ್ಲಿ ಇದ್ದಿರುವಂತದ್ದು ಮತ್ತೆ ಅವರ ತಾಯಿ ಸಹಿತ ಆ ಸಂದರ್ಭದಲ್ಲಿ ಇದ್ರು. ಏನು ಕಾಗೆ ಕುಟುಂಬ ಸಾಕಷ್ಟು ಜನ ಸುಮಾರು 12ಕ್ಕೂ ಹೆಚ್ಚು ಜನ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದು ಏನಂತಂದ್ರೆ ಈ ಆ ಸಂದರ್ಭದಲ್ಲಿ ವಿವೇಕ್ ಅವರ ತಂದೆ ಇರಲಿಲ್ಲ, ತಾಯಿ ಮತ್ತು ವಿವೇಕ್ ಅವರ ಪತ್ನಿ ಕೂಡ ಅಲ್ಲಿದ್ರು. ಈ ಸಂದರ್ಭದಲ್ಲಿ ವಿವೇಕ್ ಅವರ ತಾಯಿಗೆ ಏನು ಕೈಗೆ ದೊಣ್ಣೆಯಿಂದ ಹೊಡೆದಿರುವಂತದ್ದು. ಹೀಗಾಗಿ ಕೈಗೆ ಗಾಯವಾಗಿರುವಂತದ್ದು. ವಿವೇಕ್ ಅವರ ತಾಯಿಗೆ ಕುತ್ತಿಗೆಯನ್ನ ಕತ್ತು ಸಿಕ್ಕುವಂತಹ ಪ್ರಯತ್ನ ಕೂಡ ನಡೆದಿರುವಂತಹದ್ದು ಸಿಸಿ ಕ್ಯಾಮೆರಾ ದೃಶ್ಯದಲ್ಲಿ ಸೆರೆಯಾಗಿದೆ. ಅಲ್ಲದೆ ವಿವೇಕ್ ಶೆಟ್ಟಿ ಅವರಿಗೆ ಕಾಲ ಮೂಳೆ ಸಂಪೂರ್ಣವಾಗಿ ಮುರಿತವಾಗಿದ್ದು, ಅಲ್ಲದೆ ಕೈಗೂ ಕೂಡ ಗಂಭೀರವಾಗಿ ಗಾಯ ಆಗಿದೆ. ಹೀಗಾಗಿ ಕಳೆದ 4-5 ದಿನಗಳಿಂದ ಗಂಭೀರವಾಗಿ ಗಾಯಗೊಂಡಿರುವಂತಹ ವಿವೇಕ್ ಶೆಟ್ಟಿ ಅವರು ಇದೀಗ ಮಿರಾಜ್ ಪಟ್ಟಣದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡಿತಾ ಇರುವ ಹಿನ್ನೆಲೆಯಲ್ಲಿ ಚೇತರಿಸಿಕೊಂಡಿದ್ದಾರೆ. ಇನ್ನು ನಾವು ಪೊಲೀಸ್ ಠಾಣೆಗೆ ದೂರನ್ನ ಕೊಡುವಂತ ವಿಚಾರವನ್ನು ಮಾಡ್ತಾ ಇದ್ದೇವೆ ಅನ್ನುವಂತ ಹೇಳಿಕೆಯನ್ನ ಅವರು ಹೇಳ್ತಾ ಇದ್ದಾರೆ. ಎಸ್ ಚಂದ್ರಶೇಖರ್, ಮತ್ತಷ್ಟು ಮಾಹಿತಿಗಾಗಿ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಒಟ್ಟಾರೆ ಶಾಸಕ ರಾಜು ಕಾಗೆ ಅವರ ಸಂಬಂಧಿಕರು ಯುವಕನೊಬ್ಬನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಅನ್ನೋ ಗಂಭೀರ ಆರೋಪ ಇದೀಗ ಕೇಳಿಬಂದಿದೆ.